ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಇರ್ರೆಗ್ಯುಲರ್ ಆಗಿಬಿಟ್ಟಿದೆ ನನ್ನ ವ್ಲಾಗ್ಸ್ ಅಲ್ವಾ. ಲಾಸ್ಟ್ ವೀಕ್ ಬರೀ 2 ಪೋಸ್ಟ್ ಮಾಡಿರೋದು. ಈ ವೀಕೂ ಕೂಡ ಸೋಮವಾರನೇ ಪೋಸ್ಟ್ ಮಾಡಬೇಕಿತ್ತು, ಬಟ್ ಮತ್ತೆ ಆಗಲಿಲ್ಲ. ಅದಕ್ಕೆ ರೀಸನ್ ಇದೆ, ನಾನು ಹೋಗ್ತಾ ಹೋಗ್ತಾ ತಿಳಿಸ್ತೀನಿ. ಸೊ ನೀವೆಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಈ ಚಳಿ ಹೇಗೆ ಅನ್ನಿಸ್ತಾ ಇದೆ? ಒಂದು ದಿನ ಕಡಿಮೆ ಇರುತ್ತೆ, ಒಂದು ದಿನ ಜಾಸ್ತಿ ಇರುತ್ತೆ ಅಲ್ವಾ. ಒಂದಿನ ಬಿಸಿಲು ಬರುತ್ತೆ, ಬಿಸಿಲು ಬಂದಾಗ ಸ್ವೆಟರ್ ಹಾಕಬೇಕು ಅಂತ ಏನು ಅನ್ಸೋದಿಲ್ಲ. ನಾನು ಸ್ಕೂಲ್ಗೆ ಸಾನು ಕರ್ಕೊಂಡು ಬರೋದಕ್ಕೆ ಹೋದಾಗ ಸ್ವೆಟರ್ ಹಾಕೊಂಡು ಹೋದ್ರೆ ಬಾ ಅಲ್ಲಿ ಹೋಗೋ ತನಕ ಶಕೆ ಆಗ್ಬಿಡುತ್ತೆ. ಮನೆ ಒಳಗಡೆ ಇದ್ರೆ ಸ್ವಲ್ಪ ಚಳಿ ಅಂತ ಅನ್ಸತ್ತೆ. ಅಂಡ್ ಮೋಡ ಕವಿದ ವಾತಾವರಣ ಇದ್ರಂತೂ ನಮ್ಗೆ ಕಾಶ್ಮೀರ ನೆನಪಾಗುತ್ತೆ. ಚಳಿ ಇಷ್ಟೊಂದು ಇದೆಯಲ್ಲಪ್ಪ, ಇಲ್ಲೇ ಇಷ್ಟಿದೆ ಅಂದ್ರೆ ಅಲ್ಲೆಷ್ಟಿರ್ಬೋದು ಅಂತ ಅನ್ಸತ್ತೆ. ಎಸ್ಪೆಷಲಿ ಈ ಡೆಲ್ಲಿ, ಪಂಜಾಬ್ ಆ ಕಡೆ ಎಲ್ಲ ತುಂಬಾ ಚಳಿ ಇರುತ್ತೆ. ಸೊ ಪಾಪ ಜನ ಅಲ್ಲಿ ಹೇಗಿದ್ದಾರೆ ಅಂತಾನು ಥಾಟ್ ಬರುತ್ತೆ. ಬಟ್ ಇಲ್ಲಿ ಬೆಂಗಳೂರಲ್ಲಿ ಪರವಾಗಿಲ್ಲ ಅಂತಾನೆ ಹೇಳ್ಬೋದು ಅಲ್ವಾ. ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ವ್ಲಾಗ್ ನಾನು ಕ್ಲೀನಿಂಗ್ ಒಂದಿಗೆ ಶುರು ಮಾಡ್ತಾ ಇದ್ದೀನಿ. ಇಷ್ಟು ದಿನ ನಾನು ಕ್ಲೀನಿಂಗ್ ಏನು ಮಾಡಿಲ್ಲ ಸ್ನೇಹಿತರೆ. ನನಗೆ ಹೆಲ್ಪ್ ಮಾಡ್ತಾ ಇದ್ರು, ನಾನು ಒಂದು ಚೂರು ಮಾಡ್ತಾ ಇದ್ದೆ ಅಷ್ಟೇ. ಬಾಕಿದೆಲ್ಲ ನನಗೆ ರಾಜೇಶ ಹೆಲ್ಪ್ ಮಾಡಿ ಕೊಡ್ತಾ ಇದ್ರು. ಡೀಪ್ ಕ್ಲೀನಿಂಗು ಅಂದರೆ ಈ ಸೋಫಾ ಕ್ಲೀನ್ ಮಾಡು, ಬೆಡ್ ಕ್ಲೀನ್ ಮಾಡು, ಟೇಬಲ್ ಕ್ಲೀನ್ ಮಾಡು, ಧೂಳಿದೆ ಧೂಳು ಒರೆಸ್ಕೊ, ಡಸ್ಟಿಂಗ್ ಮಾಡು, ಆ ಥರದ ಕೆಲಸ ಅಂತೂ ನಾನು ಒಂದು ವಾರದಿಂದನೂ ಮಾಡಿಲ್ಲ. 3 ದಿನಕ್ಕೇ ಧೂಳಾಗುತ್ತೆ. ನೀವು ಒರೆಸಿರಿ ಎಲ್ಲಾನು ನೀಟಾಗಿ 3 ದಿನಕ್ಕೆ ಮತ್ತೆ ಧೂಳು. ಅಂಥದ್ರಲ್ಲಿ ನಾನು ಒಂದು ವಾರದಿಂದನೂ ಸ್ವಲ್ಪನೂ ಧೂಳು ತೆಗ್ದಿಲ್ಲ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದರಲ್ಲೂ ಸ್ವಲ್ಪ ನಮ್ಮ ಅಪಾರ್ಟ್ಮೆಂಟಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದ್ರ ಕಡೆಯಿಂದಾಗಿ ಧೂಳಂತೂ ಮತ್ತೆ ಜಾಸ್ತಿನೇ. ನನ್ನ ಗಾಡಿ ಮೇಲಂತೂ ದಿನಾ ಒರೆಸಿ ದಿನಾ ಧೂಳಿರುತ್ತೆ. ಆ್ಯಂಡ್ ಗಾಡಿದು ಹೇಳ್ಬೇಕಂದ್ರೆ ಅದು ಮ್ಯಾಟ್ ಫಿನಿಶ್ ಬೇರೆ ಇರೋದು. ಅದಕ್ಕೆ ಅನ್ಸುತ್ತೆ ತುಂಬಾ ಡಸ್ಟ್ ಅಟ್ರಾಕ್ಟ್ ಮಾಡುತ್ತೆ. ಅದು ಪಾರ್ಕಿಂಗಲ್ಲಿ ನಾನು ನಿಲ್ಲಿಸೋ ಕಡೆ ಸ್ವಲ್ಪ ಬೆಳಕು ಕಡಿಮೆ, ಅಲ್ಲಿ ಏನೂ ಅನ್ಸೋದಿಲ್ಲ. ಈ ಹೊರಗಡೆ ಹೋಗ್ತೀನಲ್ವಾ ಬಿಸಿಲಲ್ಲಿ ಎದ್ದು ಕಾಣುತ್ತೆ. ಸೊ ಆ ಥರ ಎಲ್ಲ ಕಡೆನೂ ಧೂಳು ಜಾಸ್ತಿ ಆಗಿದೆ. ಇವತ್ತು ನೋಡಿ, ಅವತ್ತಿಂದಾನು ತೆಗಿಬೇಕು ಅನ್ಕೊಳ್ತಾನೆ ಇದ್ದೆ, ಬಟ್ ಆಗಲಿಲ್ಲ. ಇವತ್ತು ನಿಧಾನ ಆದರೂ ಪರವಾಗಿಲ್ಲ, ನಿಧಾನಕ್ಕೇನೆ ಮಾಡ್ಕೊಳ್ಳೋಣ, ಒಟ್ನಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿ ಶುರು ಮಾಡಿದ್ದೀನಿ. ಸೋಫಾ ಕೂಡ ಅಷ್ಟೇನೆ, ಕವರ್ ಹಾಕಿದ್ರೂ ಧೂಳಾಗಿರತ್ತೆ. ಕವರ್ ಕೆಳಗಡೆ ಕೂಡ ಕಸ ಇರುತ್ತೆ, ಧೂಳಿರುತ್ತೆ. ಸೋಫಾನ ನಾನು ಸ್ವಲ್ಪ ಸೋಪಿನ ನೀರಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ, ಒಟ್ನಲ್ಲಿ ಮಾಡಬೇಕು. ಇಲ್ಲ ಅಂದರೆ ಇದು ಲೈಟ್ ಕಲರ್ ಅಲ್ವಾ, ತುಂಬಾ ಧೂಳು ಬೇಗ ಆಗಿರೋ ಥರ ಕಾಣುತ್ತೆ, ಎದ್ದು ಕಾಣುತ್ತೆ. ಅದಕ್ಕೆ ಅದನ್ನು ಮಾಡಬೇಕು. ಅದ್ರ ಮುಂಚೆ ಈಗ ನೋಡಿದ್ನಲ್ಲ, ಕವರ್ ತೆಗೆದ ತಕ್ಷಣನೇ ಕೆಳಗಡೆ ಕಸ ಇತ್ತು, ಅದನ್ನು ಜಸ್ಟ್ ಡಸ್ಟ್ ಮಾಡಿಕೊಂಡ್ರೂ ಆಗೋದಿಲ್ಲ. ಇದು ಒಂಥರ ವೆಲ್ವೆಟಿ ಕ್ಲಾತ್ ಇರೋದ್ರಿಂದ, ಸೋಫಾ ಕವರ್ದು ವೆಲ್ವೆಟ್ ಥರ ಇರೋದ್ರಿಂದ ಅದು ಮತ್ತಷ್ಟು ಅಟ್ರ್ಯಾಕ್ಟ್ ಮಾಡುತ್ತೆ. ನಾವು ಧೂಳು ಹೊಡೆದ್ರೂ ಅದು ಮತ್ತೆ ಅಲ್ಲೇ ಕೂತ್ಕೊಳ್ಳುತ್ತೆ. ಸೊ ಇದಕ್ಕೆ ಬೆಸ್ಟ್ ಆಪ್ಷನ್ ಅಂದರೆ ವ್ಯಾಕ್ಯೂಮ್ ಮಾಡ್ಕೊಳ್ಳೋದು. ಇಲ್ಲಿ ಅಷ್ಟೊಂದೇನು ಧೂಳಿರಲ್ಲ, ಕವರ್ ಹಾಕಿರ್ತೀವಿ ಅಂದ್ಕೊಂಡ್ರೂ ನಾನು ವ್ಯಾಕ್ಯೂಮ್ ಮಾಡ್ತಾನೆ ಕಾಣ್ತಾ ಇತ್ತು ಎಷ್ಟು ನಮಗೆ ಕಾಣದೇ ಇರುವಂಥ ಧೂಳನ್ನ ಎಳ್ಕೊಂಡು ಈ ಬ್ಯಾಗ್ ಇರುತ್ತಲ್ವ, ವ್ಯಾಕ್ಯೂಮ್ ಬ್ಯಾಗ್ ಒಳಗಡೆ ಅದ್ರ ಮೇಲ್ಗಡೆ ಕೂತ್ಕೊಳ್ತಾ ಇದೆ. ಅಂದರೆ ಅದು ಸಣ್ಣ ಡಸ್ಟ್, ಅದಕ್ಕೆ ವ್ಯಾಕ್ಯೂಮ್ ಅಂತೂ ಮಾಡಲೇಬೇಕು. ಅದು ಧೂಳ್ತೇನೋ ತೆಗಿಯತ್ತೆ, ಬಟ್ ಈ ಧೂಳಿಂದ ಕರೆ ಆಗುತ್ತಲ್ವಾ, ಅದನ್ನ ನಾವು ತೆಗಿಬೇಕು ಅಂದರೆ ಸೋಪಿನ ನೀರಲ್ಲಿ ನಾವು ಸೋಫಾನ ಒರೆಸ್ಕೊಳ್ಬೇಕು. ಸೊ ಅದು ಮಾಡ್ಕೊಂಡಾಗ ಶೇರ್ ಮಾಡ್ತೀನಿ. ಬೆಸ್ಟ್ ನಾವು ತಿಂಗ್ಳಿಗೆ ಒಂದ್ಸರಿ ಆ ಥರ ಮಾಡಿಕೊಂಡ್ರೆ ಸೋಫಾ ಕೊಳೆ ಆಗೋದಿಲ್ಲ, ಕರೆ ಆಗೋದಿಲ್ಲ. ಅದು ನಮಗೆ ಇವಾಗ ಗೊತ್ತಾಗೋದಿಲ್ಲ ಸ್ಟಾರ್ಟಿಂಗಲ್ಲಿ, ಬಟ್ ದಿನ ಹೋಗ್ತಾ ಕಳೀತಾ ಅದಕ್ಕೆ ಕರೆ ಆಗಿರೋದು ಎದ್ದು ಕಾಣುತ್ತೆ. ಮತ್ತು ಈ ಸೋಫಾ ಮೇಲೆ ನೋಡ್ಬೋದು ಏನೆಲ್ಲ ಪೈಲಪ್ ಆಗಿದೆ ಅಂತ ಹೇಳ್ಬಿಟ್ಟು. ಬ್ಯಾಡ್ಮಿಂಟನ್ಗೆ ಹೋಗಿದ್ರು ರಾಜೇಶ್ ಮತ್ತು ಸಾನು, ಅದು ಬ್ಯಾಗು, ಅದರ ರ್ಯಾಕೆಟ್ ಎಲ್ಲನೂ ಇಲ್ಲೇ ಇಟ್ಟಿದ್ದಾರೆ. ಅದರ ಜೊತೆ ನಮ್ಮ ಸಾನೋದು ಬ್ಯಾಗ್, ಸ್ಕೂಲ್ ಬ್ಯಾಗು, ಅವಳು ಡೈಲಿ ಇಲ್ಲೇ ಇಡ್ತಾಳೆ, ಒಳಗಡೆ ಎಲ್ಲೂ ಇಡೋದಕ್ಕೆ ಹೋಗೋದಿಲ್ಲ. ಅದರ ಜೊತೆ ಸ್ವಲ್ಪ ಕ್ರಾಫ್ಟ್ ಐಟಮ್ಸು, ಅದು ಇದು ಅದನ್ನೆಲ್ಲನೂ ಎತ್ತಿಡಿಸ್ಬೇಕು. ಬರಲಿ ಸಾನು. ಗುಡ್ ಆಫ್ಟರ್ನೂನ್ ಸ್ನೇಹಿತರೆ. ಬೆಳಿಗ್ಗೆಯಿಂದ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಅದಾದಮೇಲೆ ಈಗ ಸ್ನಾನ ಮಾಡಿ ಬಂದಿದ್ದೀನಿ. ಸ್ನಾನ ಮಾಡಿದ್ರೆ ಸ್ನೇಹಿತರೆ ಮತ್ತೆ ಸ್ಕಿನ್ ಡ್ರೈ ಆಗುತ್ತೆ. ಸ್ನಾನ ಮಾಡೋ ಮುಂಚೆ ಒಂಥರ, ಸ್ನಾನ ಆದಮೇಲೆ ಒಂಥರ. ಅಪ್ಪ, ದಿನ 2 ಸಾರಿ ಲೋಷನ್ ಹಚ್ಚಿದ್ರೂ ಒಂಥರ ತುಂಬಾ ಡ್ರೈ ಔಟ್ ಆಗಿ ಆ್ಯಂಡ್ ಚುಟು ಅನ್ನುತ್ತೆ, ಒಂಥರ ವೈಟಿಶ್ ಕಾಣುತ್ತೆ.
ಇನ್ನು ಎಷ್ಟು ಅಂತ ಮಾಡೋದು. ಅದಕ್ಕೆ ನೋಡಿ ಇವತ್ತು ರಾತ್ರಿ ಹೊತ್ತು ಹಚ್ಚುವಂಥ ನೈಟ್ ಸೀರಮ್ ಇದು. ನಾನು ಹೋಮ್ ಮೇಡ್ ಸೀರಮ್ ನಾನು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಅದನ್ನು ಬೆಳಿಗ್ಗೆನೂ ಹಚ್ತಾ ಇದ್ದೀನಿ. ಇನ್ನೇನು ಎಲ್ಲೋ ಹೊರಗಡೆ ಹೋಗೋದಿಲ್ವಲ್ಲ, ಮನೆಯಲ್ಲೇ ಇರ್ತೀನಲ್ಲ ಅಂತ. ಹೊರಗಡೆ ಹೋಗ್ಬೇಕಾದ್ರೆ ಯಾಕೆ ಹಚ್ಚಬಾರ್ದು ಅಂದರೆ, ಇದು ಗ್ಲಿಸರಿನ್ನು ಸ್ವಲ್ಪ ಜಿಡ್ಡಿರುತ್ತೆ ಆಯಿತಾ. ಜಿಡ್ಡೆಲ್ಲ ಅಂಟು ಅದು ಹೊರಗಡೆ ಹೋದಾಗ ಧೂಳು ಪೊಲ್ಯೂಷನ್ ಎಲ್ಲನೂ ಅಂಟ್ಕೊಳ್ಳುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ ಅಂಥೇಳಿ ನಾನು ಹಚ್ಚೋದಿಲ್ಲ ಅಷ್ಟೆ. ಇದು ಹಚ್ಚಿದ್ರಂತೂ ಹೋಲ್ ಡೇ ಸ್ಕಿನ್ ಚೆನ್ನಾಗಿರುತ್ತೆ. ಒಂದೊಂದು ಸಾರಿ ಅನಿಸುತ್ತೆ ಮೈಗೆಲ್ಲ ಇದೇ ಹಚ್ಬಿಡಲ ಅಂತ, ಆದರೆ ಹೇಳಿದ್ನಲ್ಲ ಅಂಟು, ಅದಕ್ಕೆ ಹಚ್ಚೋದಿಲ್ಲ. ಕೊರಿಯರ್ ಬಂತು, ಆನ್ಲೈನ್ ಶಾಪಿಂಗ್ ಮಾಡಿದ್ದೆ. ಯಾವ್ದು ಬಂತು? ಈಗ ಆನ್ಲೈನಲ್ಲಿ ಬ್ಲ್ಯಾಕ್ ಫ್ರೈಡೇ ಸೇಲ್ ಅಂದ್ಕೊಂಡು ಹಾಕ್ತಾಯಿದ್ದಾರೆ. ಇನ್ನು ಸ್ವಲ್ಪ ದಿನ ಆದರೆ ಇಯರ್ ಎಂಡ್ ಸೇಲ್ ಅಂತ ಹಾಕ್ತಾರೆ. ಪ್ರೈಸ್ ಮಾತ್ರ ಅಷ್ಟೇ ಇರುತ್ತೆ, ಹೆಸರುಗಳು ಮಾತ್ರ ಹೊಸತು. ಪ್ರೈಸು ಅಷ್ಟೇ ಇರುತ್ತೆ, ಹೆಸರು ಹೊಸ್ತಿರುತ್ತೆ. ಶಾಪಿಂಗ್ ಮಾಡೋರು ಹಂಗೆ ಇರ್ತಾರೆ, ಕಾರ್ಡನ್ನು ಕಳ್ಕೊಳ್ಳೋರು ಮಾತ್ರ ಅವರು ಸೇಮೆ. ಶಾಪಿಂಗ್ ಮಾಡೋರ್ಗೂ ಖುಷಿ ಇರುತ್ತೆ, ಡೆಲಿವರಿ ಕೊಡೋರ್ಗೂ ಖುಷಿ ಇರುತ್ತೆ. ಪಾಪಚ್ಚೆ ಸೇಲ್ ಮಾಡೋರ್ಗೂ ಖುಷಿ ಇರುತ್ತೆ, ಪೇ ಮಾಡೋರ್ಗೆ ಮಾತ್ರ ಪಾಪ ರೋದನೆ. ಅದ್ರಲ್ಲಿ ಒಂದು ಸಾನೋದು ಒಂದು ನಂದು. ಆಹಾ, ಸಾನುಗಂತೂ ಖುಷಿ ಬಂದ ತಕ್ಷಣ. ಇವತ್ತು ಇಂಡಿಗೋ ಹಚ್ಕೊಂಡಿದ್ದೆ ನೋಡಿ, ಫುಲ್ ಡಾರ್ಕ್ ಆಗಿದೆ. ಇಂಡಿಗೋಲಿ ಏನಾದರೂ ಕೆಮಿಕಲ್ ಹಾಕಿರ್ಬೋದು, ಅದಕ್ಕೆ ಅದು ಅಷ್ಟೊಂದು ಡಾರ್ಕ್ ಆಗಿ ಬರುತ್ತೆ. ಮೆಹಂದಿಲೂ ಹಾಕಿರ್ಬೋದು ಅಂತಾರೆ, ಬಟ್ ಗೊತ್ತಿಲ್ಲ ಯಾವುದು ಅಂತ ತೊಗೊಳ್ತೀರಾ. ಆರ್ಗ್ಯಾನಿಕ್ ಅಂತಲೇ ತೊಗೊಂಡಿರ್ತೀವಿ, ಆದ್ರೂ ಈ ಥರ ಆಗುತ್ತೆ. ಏನು ಮಾಡೋದು, ನಾವೇ ಬೆಳೆಸಿ ಅದನ್ನು ಒಣಗಿಸಿ ಪುಡಿ ಮಾಡಿಸಿ ಅದನ್ನು ಇಟ್ಕೊಳ್ಬೇಕು. ಅಷ್ಟೊಂದೆಲ್ಲ ಎಲ್ಲಿ ನಾವು ಬೆಳೆಸೋಕ್ಕಾಗತ್ತೆ. ಅದಕ್ಕೆ ಇನ್ನೇನು ಮಾಡ್ತೀರಾ, ಫುಲ್ಲಿ ಕೆಮಿಕಲ್ ಅಂತ ಗೊತ್ತಿರೋದನ್ನು ಬಿಟ್ಬಿಟ್ಟು ಅಟ್ಲೀಸ್ಟ್ ಅದು ಇದೆಯೋ ಇಲ್ವೋ ಗೊತ್ತಿಲ್ಲ, ಅದನ್ನೇ ಯೂಸ್ ಮಾಡ್ತೀನಿ. ನಾನು ವಾರಕ್ಕೊಂದ್ಸರಿ ಮೆಹಂದಿ ಹಚ್ತೀನಿ. ಇಂಡಿಗೋ ಏನಾದರೂ ಫಂಕ್ಷನ್ ಇದ್ದರೆ ಅದು ಆರೆಂಜ್ ಕಾಣುತ್ತಲ್ವ, ಅದನ್ನು ಕವರ್ ಮಾಡೋದಕ್ಕೆ ಅಂತ ಹಾಕ್ತೀನಿ. ಇಲ್ಲಾಂದರೆ 15 days ಒನ್ಸ್ ಹಾಕ್ತೀನಿ. ಈಗ ನಮ್ಮ ರಾಜೇಶ್ ಅವ್ರಿಗೆ ಹಚ್ಚೋದಕ್ಕಾಗೋದೇ ಇಲ್ಲ. ಅದು ಶೀತ ಆಗುತ್ತೆ, ತಲೆಭಾರ ಆಗುತ್ತೆ, ಮೈಗ್ರೇನ್ ಪ್ರಾಬ್ಲಮ್ ಅಲ್ವಾ. ಕಂಪ್ಯಾರಿಟಿವ್ಲಿ ಇದು ಫುಲ್ಲಿ ಕೆಮಿಕಲ್ ಅಂತ ಹೇಳೋಕ್ಕಾಗೋದಿಲ್ಲ. ಇಷ್ಟೆಲ್ಲ ಮಾಡೋ ತನಕ ಮಧ್ಯಾಹ್ನ ಆಗೋಯ್ತು ನೋಡಿ. ಅಂದರೆ ನಾನು ಸ್ವಲ್ಪ ನಿಧಾನಕ್ಕೆ ಮಾಡಿದೆ, ಸ್ವಲ್ಪ ರೆಸ್ಟ್ ತೊಗೊಂಡು ಮಾಡಿದೆ. ಯಾಕಂದರೆ ಅವತ್ತಿಂದನೂ ರೆಸ್ಟಲ್ಲಿದ್ನಲ್ಲ, ಒಟ್ಟಿಗೆ ಮಾಡಿದ್ರೆ ಮತ್ತೆ ಸ್ವಲ್ಪ ಸ್ಟ್ರೇನ್ ಆದಂಗೆ ಆಗುತ್ತೆ. ಅದಕ್ಕೆ ಬೇಡ, ನಿಧಾನಕ್ಕೆ ಮಾಡೋಣ ಅಂದ್ಬಿಟ್ಟು ಒಟ್ಟಿನಲ್ಲಿ ಕೆಲಸ ಮುಗಿಬೇಕು ನನಗೆ ಅಷ್ಟೇ. ಅದಕ್ಕೆ ನಿಧಾನಕ್ಕೆ ಮುಗಿಸ್ಕೊಂಡಿದ್ದೀನಿ. ನನ್ನ ಹೇರ್ ಫಾಲು ಆ್ಯಕ್ಚುಲಿ ನಿಮ್ಮ ಜೊತೆ ಹೇಳಬೇಕು ಅಂದರೆ ಮಧ್ಯ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಏನು ರೀಸನು ಅಂತಲೇ ಗೊತ್ತಿಲ್ಲ. ಹಿಂಗಂದರೆ ಸಾಕು ಹೀಗೆ ಹೋಗೋದು, ಬಾಚಿದ್ರೆ ಇಲ್ಲಿ ಫುಲ್ ಆಗಿಬಿಡೋದು. ನನಗಂತೂ ಸಖತ್ತು ಬೇಜಾರಾಗ್ತಾಯಿತ್ತು. ಸೊ ಹೇರ್ ಫಾಲ್ ನನಗೆ ಯಾಕೆ ಆಗ್ತಾ ಇದ್ದಿದ್ದು ಅಂದರೆ ಹಾರ್ಮೋನಿಂದ. ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ್ಲಿಂದ ಆ ಥರ ನನಗೆ ಆಗ್ತಾಯಿತ್ತು. ಎಲ್ಲರಿಗೂ ಒಂದೇ ರೀಸನ್ಗೆ ಹೇರ್ ಫಾಲ್ ಆಗೋದಿಲ್ಲ. ಕೆಲವೊಬ್ಬರಿಗೆ ಹಾರ್ಮೋನಿಂದಾದರೆ, ಕೆಲವೊಬ್ಬರಿಗೆ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿಯಿಂದ ಆಗುತ್ತೆ, ಕೆಲವೊಬ್ಬರಿಗೆ ಪ್ರಾಡಕ್ಟ್ ಸೂಟ್ ಆಗದೇ ಇದ್ದಾಗ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಮೆಡಿಸಿನ್ನ ಸೈಡ್ ಎಫೆಕ್ಟ್ಸ್ ಕೂಡ ಆಗುತ್ತೆ. ಸೊ ಈ ಥರ ನನಗೆ ಆವಾಗವಾಗ ಮೆಸೇಜ್ಗಳು ಬರ್ತಾನೆ ಇರುತ್ತೆ, ಕಾಮೆಂಟ್ಸು. ನೀವು ಯಾವ ಹೇರ್ ಕೇರ್ ಯೂಸ್ ಮಾಡ್ತೀರಾ ತಿಳಿಸಿ, ತುಂಬ ಹೇರ್ ಫಾಲ್ ಆಗ್ತಾಯಿದೆ ಅಂತ. ಸೊ ಒಂದೇ ರೀಸನ್ ಇರೋದಿಲ್ಲ, ಪ್ರಾಡಕ್ಟ್ ಚೇಂಜ್ ಮಾಡಿ ನೋಡಿ, ಬಟ್ ಇಂಟರ್ನಲ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ನನಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ದರಿಂದನೇ ಅಷ್ಟೊಂದು ಹೇರ್ ಫಾಲ್ ಆಗ್ತಾ ಇದ್ದಿದ್ದು. ಈಗ ಕಡಿಮೆ ಆಗಿದೆ. ಸೊ ನೋಡಿ, ನನಗೆ ಇಷ್ಟು ಧೈರ್ಯವಾಗಿ ಬಾಚ್ತಾನೇ ಇರಲಿಲ್ಲ. ಸುಮ್ಮನೆ ಹಿಂಗೆ ಇಟ್ಕೊಂಡು ಬಾಚಬೇಕಲ್ಲಪ್ಪ ಅಂತ ಬಾಚ್ತಾ ಇದ್ದೆ. ಈಗ ನೋಡಿ ಕಡಿಮೆ ಆಗಿದೆ. ಸೊ ನಾನು 2 ವಿಷಯನ ಈಗ ನಿಮ್ಮ ಜೊತೆ ಶೇರ್ ಮಾಡಬೇಕು. ಇವಾಗ ತಾನೇ ಹೇಳಿದೆ, ಹಾರ್ಮೋನ್ ಇಂಬ್ಯಾಲೆನ್ಸಿಂದಾಗಿ ನನಗೆ ಹೇರ್ ಫಾಲ್ ತುಂಬ ಆಗಿತ್ತು, ಈಗ ಕಡಿಮೆ ಆಗಿದೆ ಅಂತ ಹೇಳಿಬಿಟ್ಟು. ಹಾರ್ಮೋನ್ ಇಂಬ್ಯಾಲೆನ್ಸ್ ಯಾಕಾಯಿತು, ಯಾವಾಗಾಯಿತು, ಅದಕ್ಕೆ ಏನು ಮಾಡಿದೆ ನಾನು, ಲೈಕ್ ಟ್ರೀಟ್ಮೆಂಟ್
ಏನು ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು. ಅಂದರೆ ಹೇಳಿದೆ ಅಲ್ವಾ, ಒಂದು ವಾರದಿಂದ ನಾನು ಏನೂ ಮಾಡ್ತಾ ಇರಲಿಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ, ಸ್ವಲ್ಪ ರೆಸ್ಟಲ್ಲಿದ್ದೆ, ವ್ಲಾಗ್ಸ್ ಎಲ್ಲನೂ ಇರ್ರೆಗ್ಯುಲರ್ ಆಗ್ತಾ ಇತ್ತು. ಯಾಕೆ ಅಂತ ಈಗ ತಿಳಿಸ್ತೀನಿ. ನಾನು ಹೋದ ವಾರದಲ್ಲಿ 2 ವ್ಲಾಗ್ ಹಾಕಿದ್ದು, 2 ವ್ಲಾಗ್ ಮಾಡಿದ್ದು ನಾನು. ಅದಾದಮೇಲೆ ನನಗೆ ಒಂಥರ ಮೂಡೇ ಬರ್ತಾ ಇರಲಿಲ್ಲ, ಏನು ಮಾಡೋದಕ್ಕೂ ಮನಸ್ಸು ಬರ್ತಾ ಇರಲಿಲ್ಲ, ಮನೆ ಕೆಲಸ ಮಾಡೋದಕ್ಕೂ ಮನಸ್ಸಿಲ್ಲ, ಎಲ್ಲಾದರೂ ಹೊರಗಡೆ ಹೋಗೋಣ ಅಂದರೆ ಮನಸ್ಸಿಲ್ಲ, ಆ ಥರ ಮೂಡ್ ಆಫ್ ಆಗಿಬಿಟ್ಟಿತ್ತು. ಅದು ಎಲ್ಲದಕ್ಕೂ ಕಾರಣ ಹಾರ್ಮೋನ್ಸ್. ಆ್ಯಕ್ಚುಲಿ ಒಂದು ಲಾಸ್ಟ್ ಮಂತ್ ನಾನು ತುಂಬಾ ಲೇಟಾಗಿ ಡೇಟ್ಸ್ ಬಂತು ನನಗೆ. ನಾನು ಹೇಳ್ತಾನೆ ಇದ್ದೆ ನೋಡಿ, ಕ್ರಾಮ್ಸ್, ಡೇಟ್, ಅದ್ರ ಕಡೆಯಿಂದ ಮೂಡ್ ಏನಾದರೂ ಚೇಂಜ್ ಆಗ್ತಿದೆಯಾ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು 3 ವೀಕ್ಸ್ ಡಿಲೇ ಆಯಿತು. ಅದಾದಮೇಲೆ ಹೆವಿ ಬ್ಲೀಡಿಂಗ್ ಆಯಿತು. ಆಗ ನನಗೆ ಮತ್ತೆ ಇದೇ ಥರ ಕಂಟಿನ್ಯೂ ಆದರೆ ಮತ್ತೆ DNC ಮಾಡಿಸ್ಬೇಕಾಗತ್ತೆ, ಸುಸ್ತಾಗ್ಬಿಡ್ತೀನಿ. ಆವಾಗ ನಾನು ಮತ್ತೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮೆಡಿಸಿನ್ಸ್ನ ತೊಗೊಂಡು ಅದನ್ನು ನಿಲ್ಲಿಲ್ಲ ಅಂದರೆ DNC ಬೇಡ, ಅದ್ರ ಕತೆ ಒಂದು ಸಾರಿ ಮಾಡಿಸ್ಕೊಂಡಿರೋದೆ ಸಾಕು ಅಂತ ಹೇಳಿಬಿಟ್ಟು 5 ದಿನ ಆದ ತಕ್ಷಣವೇ ನಾನು ಡಾಕ್ಟರ್ ಹತ್ರ ಹೋಗಿದ್ದೆ. ಸೊ ಅವರು ತಕ್ಷಣಕ್ಕೇ ಏನು ಅಂತ ಹೇಳೋಕ್ಕಾಗುತ್ತೆ, ಮೇ ಬಿ ಹಾರ್ಮೋನ್ಸ್ ಏನಾದರೂ ಇಂಬ್ಯಾಲೆನ್ಸ್ ಆಗಿರಬೇಕು, ಅದಕ್ಕೆ ಡಿಲೇ ಆಗಿದೆ, ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂತ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಕೊಟ್ಟರು. ಆವಾಗ ಹಾಗಂದ್ರು, ನೋಡೋಣ ತೊಗೊಳ್ಳಿ ಅಂತ. ಸೊ ಈ ತಿಂಗಳು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದಿದ್ದರಿಂದ ಕರೆಕ್ಟ್ ಆಯಿತು, ಹೇರ್ ಫಾಲ್ ಕೂಡ ಆಗೋದು ಕಡಿಮೆ ಆಯಿತು. ಸೊ ನನಗೆ ಆವಾಗ ಅನ್ನಿಸ್ತು, ಹೌದು ನನಗೆ ಹಾರ್ಮೋನ್ಸ್ದೇ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ನನಗೆ ಆ ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಹೇರ್ ಫಾಲ್ ಕೂಡ ಕಡಿಮೆ ಆಯಿತು ಅಂತ ಹೇಳಿಬಿಟ್ಟು. ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಸ್ನೇಹಿತರೆ ತುಂಬಾ ತೊಂದರೆಗಳಾಗುತ್ತೆ. ಹೇಳಿದ್ನಲ್ಲ, ನನಗೆ ಏನು ಮಾಡೋದಕ್ಕೂ ಮೂಡ್ ಬರ್ತಾ ಇರಲಿಲ್ಲ, ಒಂಥರ ಲೋ ಎನರ್ಜಿನೇ ಇಲ್ಲ ಅನ್ನಿಸ್ತಾ ಇತ್ತು, ಯಾವಾಗಲೂ ಮಲ್ಕೊಂಡಿರಬೇಕು ಅನ್ನಿಸ್ತಾ ಇತ್ತು. ನಾನು ಹೇಳ್ತಾನೆ ಇದ್ದೆ ನೋಡಿ, ಯಾಕೋ ಈ ಚಳಿಗೋ ಏನೋ ಅಂತ ಹೇಳಿಬಿಟ್ಟು. ಅದು ಚಳಿಗೂ ಆಗಿರ್ಬೋದು, ಹಾರ್ಮೋನ್ಸಿಂದನೂ ಆಗಿರ್ಬೋದು. ಹಾರ್ಮೋನ್ ಇಂಬ್ಯಾಲೆನ್ಸ್ ಯಾಕಾಗತ್ತೆ, ಅದಕ್ಕೆ ಸ್ಪೆಸಿಫಿಕ್ ರೀಸನ್ನೇ ಇಲ್ಲ. ಈಗ ಯಾರಾದರೂ ಮೆಡಿಸಿನ್ಸ್ ತೊಗೊಳ್ತಾ ಇದ್ದರೆ ಅದ್ರ ಕಡೆಯಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗಿರ್ಬೋದು ಅಂತ ಹೇಳ್ತಾರೆ, ಬಟ್ ನಾನೇನು ಮೆಡಿಸಿನ್ಸು ತೊಗೊಳ್ತಾ ಇರಲಿಲ್ಲ. ಸ್ಟ್ರೆಸ್ಸಿಂದ ಆಗುತ್ತೆ, ಸ್ಟ್ರೆಸ್ ಆದಾಗ ಒಂದು ಕಾರ್ಟಿಸೋಲ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಅದು ರಿಲೀಸ್ ಆಗುತ್ತೆ, ಅದರಿಂದ ಆಗುತ್ತೆ ಅಂತಾರೆ, ಬಟ್ ನನಗಂಥ ಸ್ಟ್ರೆಸ್ ಅಂತಲೂ ಏನೂ ಇಲ್ಲ. ಬಟ್ ನನ್ನ ಬಾಡಿ ಮೇಲೆ ಒಂದು ಚೂರು ಚೇಂಜಸ್ ಆದ್ರೂ ತುಂಬಾ ದೊಡ್ಡದಾಗಿ ನನಗೆ ಎಫೆಕ್ಟ್ ಆಗುತ್ತೆ. ಯಾಕೆ ಎತ್ತ ಅಂತ ನನಗೂ ಗೊತ್ತಿಲ್ಲ. ಬಟ್ ನಾನೇನು ಹೇಳೋದು ಅಂದರೆ, ಏನಾದರೂ ಒಂದು ಚೂರು ಇರ್ರೆಗ್ಯುಲರ್ ಅಂತ ಅನ್ನಿಸ್ತಾ ಇದ್ರೂ ಇಟ್ಸ್ ನಾಟ್ ನಾರ್ಮಲ್ ಅಂತ ತೋರಿಸ್ಕೊಳ್ಳಿ. ಸೊ ಬೇಗ ಕ್ಯೂರ್ ಆಗುತ್ತೆ, ಇಲ್ಲ ಅಂದರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನಾನು ಹಾರ್ಮೋನ್ ಟ್ಯಾಬ್ಲೆಟ್ಸ್ ಮೇಲೆ ಇದ್ರೂ ಕೂಡ ಮತ್ತೆ ನನಗೆ ಸ್ವಲ್ಪ ತೊಂದರೆ ಅಂತ ಅನ್ನಿಸ್ತಾ ಇದೆ. ಸೊ ಇವತ್ತು ಯಾಕೆ ರಿಸ್ಕ್ ಅಂದ್ಬಿಟ್ಟು ಡಾಕ್ಟರ್ ಹತ್ರ ಲಾಸ್ಟ್ ಟೈಮ್ ಹೋಗಿದ್ದೆ, ಈ ಸಾರಿ ಸ್ಕ್ಯಾನಿಂಗ್ ಹೋಗೋಣ ಅಂತ ಇದ್ದೀನಿ. ನಾನು ಇಯರ್ಲಿ ಒನ್ಸ್ ಮಾಡಿಸ್ಬೇಕು, ಆದರೆ 2 ಇಯರ್ಸ್ ಆಯಿತು ಮಾಡಿಸೇ ಇಲ್ಲ. ಸೊ ಇವತ್ತು ವಿಸಿಟ್ ಮಾಡೋಣ ಅಂತಿದ್ದೀನಿ. ಈಗ ಊಟ ಮುಗಿಸಿ ಬಟ್ಟೆ ಮಡ್ಚೋಣ ಅಂತ ಕೂತ್ಕೊಂಡಿದ್ದೀನಿ. ಇದು ನೆನ್ನೆ ಒಗ್ದಿದ್ದ ಬಟ್ಟೆಗಳು. ಬಿಸಿಲು ಬರೋದನ್ನು ನೋಡಿ ನಾನು ಬಟ್ಟೆ ಒಗಿತಾ ಇದ್ದೀನಿ, ಇಲ್ಲಾಂದರೆ ಒಣಗೋದಿಲ್ಲ, ತಣ್ಣಗಿರುತ್ತೆ, ನೀರಿಲ್ಲ ಅಂದರೂ ತಣ್ಣಗಿರುತ್ತೆ. ಆ್ಯಂಡ್ ಬಿಸಿಲು ಬಂದಾಗ ಒಣಗಾಕ್ಬಿಟ್ಟು ಮತ್ತೆ ಸ್ವಲ್ಪ ಬಿಸಿ ಆದಮೇಲೆ ತೆಗೆದುಕೊಂಡ್ಬಿಡ್ಬೇಕು, ಇಲ್ಲಾಂದರೆ ರಾತ್ರಿ ಮತ್ತೆ ಇಬ್ಬನಿ ಬೀಳುತ್ತಲ್ವ ಮಿಸ್ಟ್ರಿಂದ, ಮತ್ತೆ ತಣ್ಣಗಾಗ್ಬಿಡುತ್ತೆ ಏನಾದರೂ ಮರೆತುಬಿಟ್ರೆ. ಅದಕ್ಕೆ ಸಂಜೆನೇ ತೊಗೊಂಡು ಬಂದು ಮಡ್ಚಿಡ್ತಾ ಇದ್ದೀನಿ. ಹಾಗೆ TV ನೋಡ್ತಾ ಇದ್ದೀನಿ. ಮತ್ತು ಸೊ ಇನ್ನು ಸ್ಕ್ಯಾನ್ಗೆ ಹೋಗಬೇಕಿತ್ತು, ಅದು ಕಾಲ್ ಮಾಡಿ ಕೇಳಿದ್ವಿ, ಅವರು ಸಂಜೆ ಬನ್ನಿ ಅಂತ ಹೇಳಿದ್ದಾರೆ, ಈಗ ಡಾಕ್ಟರ್ ಅವೈಲೇಬಲ್ ಇರೋದಿಲ್ಲ ಅಂದ್ಬಿಟ್ಟು. ಸೊ ಸಂಜೆ ಹೋಗ್ತೀನಿ, ಬಂದಮೇಲೆ ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ. ಬಟ್ಟೆ ಕೂಡ ಆನ್ಲೈನಲ್ಲಿ ತರಿಸಿದ್ನಲ್ಲ, ಅದನ್ನು ಕೂಡ ನೋಡ್ತಾ ಇದ್ದೀನಿ. ಸಾನು ಅಂತೂ ಫುಲ್ಲು ಖುಷು. ಆ ಹುಡುಗಿಗೆ ಹೊಸ ಬಟ್ಟೆ ಅಂದರೆ ಅದು ಏನು ಆಸೆನೋ, ತರಿಸ್ತಾನೇ ಇರಿ, ಇಡೋಕ್ಕೆ ಜಾಗ ಇಲ್ಲ ಅಂದರೂ ಪರವಾಗಿಲ್ಲ, ಹೊಸದಾಗಿ ಹಾಕೊಳ್ಳೋದಕ್ಕೆ ತುಂಬ ಇಷ್ಟ ಅವಳಿಗೆ. ಸೊ ಇವತ್ತಿನ ವ್ಲಾಗ್ ಸ್ನೇಹಿತರೆ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಆದಷ್ಟು ಕಂಟಿನ್ಯೂಸ್ ಆಗಿ ವ್ಲಾಗ್ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೇನಾದರೂ ಇನ್ಫೋ ಬೇಕಾ ಅಥವಾ ಯಾವ ಥರ ವ್ಲಾಗ್ಸ್ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ ಹೇಳಿ, ನನಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮಗೂ ನೋಡೋದಕ್ಕೆ ಇಷ್ಟ ಆಗುತ್ತೆ. ಸೊ ಓಕೆ, ಈ ಬಟ್ಟೆಗಳು ಇನ್ನೂ ಬರೋದಿದೆ, ಬಂದಮೇಲೆ ಒಟ್ಟಿಗೆ ತೋರಿಸ್ತೀನಿ. ಈ ಆನ್ಲೈನಲ್ಲಿ ತೊಗೊಂಡ್ರೆ ನನಗೆ ಈ ಸೈಜ್ಗಳದ್ದೇ ಸ್ವಲ್ಪ ಟೆನ್ಷನ್ನು. ಚಿಕ್ಕದು ತೊಗೊಂಡ್ರೆ ಚಿಕ್ಕದಾಗ್ಬಿಡುತ್ತೆ, ಸ್ವಲ್ಪ ದೊಡ್ಡದು ತೊಗೊಂಡ್ರೆ ತುಂಬಾ ದೊಡ್ಡದಾಗ್ಬಿಡುತ್ತೆ. ನಂದು ಅಲ್ಲಿ ಮೆಜರ್ಮೆಂಟ್ ಇತ್ತು, ಅದ್ರ ಪ್ರಕಾರ ತೊಗೊಂಡೆ. ಅದು XL ತೊಗೊಂಡಿದ್ದೆ, ಅದು ತುಂಬಾ ದೊಡ್ಡದು ಅನ್ನಿಸ್ತಾ ಇದೆ. ಬಟ್ ರಾಜೇಶ್ ಮತ್ತು ಸಾನು ಇಬ್ಬರೂ ಚೆನ್ನಾಗಿದೆ, ಇದು ಇದೇ ಥರದ್ದು ಬೇಕಿದ್ರೆ ಇನ್ನೂ ತರಿಸ್ಕೋ ಅಂತ ಹೇಳ್ತಾ ಇದ್ರು.
ಬಟ್ ಹಾಕಿ ನೋಡಬೇಕು, ನೋಡೋಣ. ಹೇಳಿದ್ನಲ್ಲ ಹಾಕಿ ನೋಡ್ತೀನಿ, ಆಮೇಲೆ ಮತ್ತೆ ಬರೋದಿದೆ ಎಲ್ಲನೂ ಒಟ್ಟಿಗೆ ಬಂದ ಮೇಲೆ ನಿಮಗೆ ಎಲ್ಲಿ ತೊಗೊಂಡಿದ್ದು, ಎಷ್ಟಾಯಿತು ಅಂತೆಲ್ಲನೂ ತಿಳಿಸ್ತೀನಿ. ಓಕೆ ಸ್ನೇಹಿತರೆ, ಬಾಯ್ ಬಾಯ್, ಟೇಕ್ ಕೇರ್.